ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕರಾಟೆ ಇಕ್ಬಾಲ್ ಅವರ ಅಧ್ಯಕ್ಷತೆಯಲ್ಲಿ ಜನಾಭಿಪ್ರಾಯ ಸಭೆಯನ್ನು ಹಮ್ಮಿಕೊಂಡಿದ್ದರು. ಇಕ್ಬಾಲ್ ಸಾಹೇಬ್ರೆ, ಇವತ್ತು ಜಾಗೃತಿ ಇದು ಒಂದು ಸಭೆಯನ್ನು ನಡೆಸ್ತಾ ಇದ್ದೀರಿ, ಜನಾಭಿಪ್ರಾಯ ಸಭೆ. ಇದರ ಉದ್ದೇಶ ಏನು ಇಕ್ಬಾಲ್ ಸಾಹೇಬ್ರೆ? ನಾನು ಒಂದು ಸಿನಿಮಾ ಆರ್ಟಿಸ್ಟು, ಒಂದು ಸ್ಟ್ರಗ್ಲರು. ಸುಮಾರು ಸಿನಿಮಾ, ಒಂದು ಚಿಕ್ಕ ಚಿಕ್ಕ ಪಾತ್ರನ ಸನ್ನಿ ಜೊತೆಯೊಳಗೆ, ಮಿಥುನ್ ಚಕ್ರವರ್ತಿ ಜೊತೆಯೊಳಗೆ, ನಾನಾ ಪಾಟೇಕರ್ ಜೊತೆಯೊಳಗೆ ಒಂದು 8-10 ಸಿನಿಮಾ ಮಾಡಿದ್ದೀನಿ. ಈ ಕಾರ್ಯಕ್ರಮದ ಉದ್ದೇಶ ಏನು ಇಕ್ಬಾಲ್ ಸಾಹೇಬ್ರೆ? 30 ವರ್ಷದಿಂದ ನಾನು ಕಾಂಗ್ರೆಸ್ ಫಾಲೋವರ್ಸ್, ನಮ್ಮ ಇಡೀ ಫ್ಯಾಮಿಲಿ. ನಾನು ಕಾಂಗ್ರೆಸ್ ಫಾಲೋವರ್ಸ್ ಅಂತ ನಮ್ಮ ಅಕ್ಕಪಕ್ಕ ನಮ್ಮ ಏರಿಯಾದಲ್ಲಿ ಹಿಂದೂ ಮುಸ್ಲಿಮ್ಸ್ಗರೆಲ್ಲ ಗೊತ್ತಿತ್ತು. ನಾನು ದರ್ಗಾ ಆಗಲಿ, ಮಸ್ಜಿದ್ ಕೆಲಸ ಆಗಲಿ, ಕರ್ಗಾ ಆಗಲಿ, ಕನ್ನಡ ರಾಜ್ಯಸಭಾ ಆಗಲಿ, ಯಾರು ನನ್ನ ಹತ್ರ ಏನು ನಂಬ್ಕೊಂಡು ಬರ್ತಾಯಿದ್ರು ನಾನು ಅದು ಫುಲ್ಫಿಲ್ ಮಾಡ್ತಾಯಿದ್ದೆ. ಅದು ಮಾಡ್ತಾ 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 ನನಗೆ ಪ್ರೀತಿ ಮಾಡೋರು, ನನ್ನ ಭಾವನೆನ, ನನ್ನ ಮೆಂಟಾಲಿಟಿನ ಅವ್ರು ಇದೆಲ್ಲ ನೋಡಿ ಒಂದು 10 ವರ್ಷದಿಂದ ನೀವು ರಾಜಕೀಯದಲ್ಲಿ ಬನ್ನಿ ಅಂತ ನಾನು ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಜೀವನ ಮಾಡಿಕೊಂಡು ನೆಮ್ಮದಿಯಾಗಿದ್ದೀನಿ. ನಾನು ಪವರ್ ಒಳಗೆ ಬಂದಿನೇ ನಿಮಗೆಲ್ಲ ನಾನು ಸೇವೆ ಮಾಡಬೇಕಾ? ನಾನು ಮಾಡ್ತಾಯಿದ್ದೀನಲ್ಲ, ನನಗೆ ಇದು ಇಷ್ಟ ಇಲ್ಲ. ದೊಡ್ಡವರು ಇದ್ದಾರೆ, ಅವ್ರು ಮಾಡ್ತಾಯಿದ್ದಾರೆ. ನಾನು ಒಬ್ಬ ಆರ್ಟಿಸ್ಟು, ನಾನು ಆರ್ಟಿಸ್ಟಾಗಿ ಇರ್ತೀನಿ. ನನಗೆ ಏನು ಇದು ರಾಜಕೀಯದು ಏನು ನನಗೆ ಒಂದು 10-15 ವರ್ಷದಿಂದನೂ ನಮ್ಮ ನಾಯಕ ಆರ್ ವಿ ದೇವರಾಜ್ ಸಾಹೇಬರು ನಮಗೆ ಭಾಳ ಒಳ್ಳೆ ತಮ್ಮ ಅಂತಾರೆ, ನಾನು ಅಣ್ಣ ಅಂತಾರ ಮನಸ್ಸಿಂದ ಪ್ರೀತಿಸ್ತೀನಿ. ನಾನು ಕಾಂಗ್ರೆಸ್ ಫಾಲೋವರ್ಸ್ ಇದ್ದಿದ್ದಕ್ಕೆ ನಾನು 3 ಎಲೆಕ್ಷನ್ನು ನಾನು ಅವ್ರಿಗೆ ಏನು ಕೆಲಸ ಮಾಡಿದ್ದೀನಿ. ಇಲ್ಲಿ ಜನ ಬಂದಿದ್ದಾರೆ. ಈಗ ನೀವು ಒಬ್ಬೊಬ್ರಿಗೆ ನಾನು ಕರಿತೀನಿ, ಅವ್ರ ಬಾಯಿಂದ ಕೇಳಬೇಕು, ನಾನು ಏನು ಹೇಳಲ್ಲ. ಈ ಸತಿ ಹಿಂದೂ ಮುಸ್ಲಿಂ ಇಬ್ಬರೂ ಈ ಸತಿ ನಾವು ಕಾಂಗ್ರೆಸ್ಗೆ ಕೆಲಸ ಮಾಡಲ್ಲ, ನಾವು BJPಗೆ ಮಾಡಿಬಿಡ್ತೀವಿ ಅನ್ನೋವಾಗ ನನಗೆ ಭಾಳ ನೋವಾಯಿತು. ಯಾಕೆ ಇದ್ದಕ್ಕಿದ್ದೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ನೀವು ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ನಾವೆಲ್ಲ ಸೇರಿದ್ರೆ ತಾನೇ ನಾವು ಕಾಂಗ್ರೆಸ್ಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಮಾಡೋಣ. ಇಲ್ಲ, ಈ ಸತಿ ನಾವು ಮಾಡಲ್ಲ ಅನ್ನೋವಾಗ ನನಗೆ ತಲೆ ಕೆಟ್ಟೋಯ್ತು. ಏನು ಮಾಡಬೇಕು ಈಗ? ಮುಸ್ಲಿಮ್ ಕೆಲವರು ನಮ್ಮ ತಮ್ಮರು, ಕೆಲವರು ಸೀನಿಯರು, ಅವರು ಒಂದು 4-5 ಜನ ನಾನು ನಿಂತ್ಕೊತೀನಿ ಅಂತ ಇದ್ದಾರೆ. ಅದರದಲ್ಲಿ ಕಾಂಗ್ರೆಸ್ ಪಕ್ಕ ಮೈನಾರಿಟಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ತೆಂಬೇಳವರಾಗಲಿ, ಅವರೆಲ್ಲ ನಮ್ಮ ಅಕ್ಕಪಕ್ಕ ಸ್ನೇಹಿತರು, ಅವರೇ ಈ ಥರ ಹೇಳಿಬಿಟ್ರೆ ಇದು ಹೆಂಗೆ ಮಾಡೋದು ಅನ್ನೋದು ಭಾಳ ನೋವಾಯಿತು. ಹೆಂಗೆ ಮಾಡೋದು, ಏನು ಮಾಡೋದು ಅಂತ ಈ ಸಭೆ ಮಾಡೋದು ಕಾರಣ, ಯಾರ್ಯಾರು ಮಾಡಲ್ಲ ಅಂದಿದ್ದಾರೆ, ಯಾರ್ಯಾರ ಮನಸ್ಸೊಳಗೆ ಏನೇನು ನೋವಿದೆ ಅವ್ರಿಗೆಲ್ಲ ಕರೆಸಿದ್ದೀನಿ. ಈ ಸಭೆಯಲ್ಲಿ ಅವ್ರಿಗೆ ನಾವು ಒಂದಾಗಿ, ನಾವು ಯಾವುದೇ ಪಕ್ಷ ಆಗಲಿ, ನಾವು ತೀರ್ಮಾನ ಹಿಂದೂ ಮುಸ್ಲಿಮ್ಸು ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಅಕ್ಕಪಕ್ಕದು ನಾವು ಯೋಚನೆ ಮಾಡೋದೆ, ಯಾವುದೇ ಪಾರ್ಟಿ ಬಗ್ಗೆ ಹೇಳೋದು ಸಬ್ಜೆಕ್ಟ್ ಬಿಟ್ಟು ಯಾವುದೇ ಪಕ್ಷ ಬಗ್ಗೆ ಮಾತಾಡೋದಲ್ಲಿ ನಾಯಕರನ್ನು ಆಯ್ಕೆ ಮಾಡುವಂಥದ್ದಕ್ಕೆ ಚರ್ಚೆ. ಖಂಡಿತ ನಾವು ಒಂದು ತೀರ್ಮಾನ ಮಾಡೋದು ಶಕ್ತಿ ಇದೆ. ನಾವು ಪ್ಲಾಟ್ಫಾರ್ಮ್ ಒಳಗೆ ಇದ್ದೀನೂ, ನಾವು ಪ್ಲಾಟ್ಫಾರ್ಮ್ ಒಳಗೆ ಇಲ್ಲ. ನಾವು ಯಾವ ಪ್ಲಾಟ್ಫಾರ್ಮ್ದಲ್ಲಿ ಇದ್ದೀವಿ ಅಂದರೆ, ನಮ್ಮ ಕೈ ಒಳಗೆ ಯಾವ ರೀತಿ ಟಿಕೆಟ್ ಇದೆ ಅಂದರೆ ಅದರೊಳಗೆ ನಾನು ಜರ್ನಿ ಮಾಡ್ತಾಯಿದ್ದೀನಿ. ಆ ಪ್ಲಾಟ್ಫಾರ್ಮ್ ಒಳಗೆ ನಾನು ನಿಂತ್ಕೊಂಡಿದ್ದೀನಿ. 56 ಏಜ್ ಆಗಿದೆ. ನಾನು ಯೋಗ ಕರಾಟೆ ಮಾಡ್ತೀನಿ ಅಂತ ಸ್ವಲ್ಪ ಎಲ್ಲರೂ ಹೇಳ್ತಾರೆ, ಇನ್ನೂ ನೀವು ಮುದ್ಕ ಆಗಲಿಲ್ಲಲ್ಲ ಹೆಂಗಿದ್ದಾರೆ ಅಂತ. ನಾನು ಇನ್ನೂ ಭಾಳ ಲೈಫ್ ಒಳಗೆ ಅಚೀವ್ಮೆಂಟ್ ಇದೆ. ನನ್ನ ಕನಸಿದೆ, ಏನೇನೋ ಮಾಡಬೇಕು ಅಂತ. ಅದು ದೇವ್ರ ಮುಂದೆದಾಗಿ ಒಟ್ಟಾರೆಯಾಗಿ ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡ್ಕೋಬೇಕಂತ ಚಿಕ್ಕಪೇಟೆ ಕ್ಷೇತ್ರದಿಂದ ಈ ಸಮಾರಂಭ. ಖಂಡಿತ ಕೆಲವರು ಇಲ್ಲಿ ಕನ್ಫ್ಯೂಸ್ ಇದ್ದಾರೆ. ಇವನು ಮತ್ಲಬ್ ಇಲ್ಲದೆ ಇವರೆಲ್ಲರಿಗೆ ಸೇರಿಸ್ತಾ ಇದ್ದಾನಲ್ಲ, ಎಲ್ಲೋ ಒಂದು ಕಡೆ ಇವನು ರಾಜಕೀಯದಲ್ಲಿ ಬರಬೇಕು ಅನ್ನೋದು ಅಂತ ಕೆಲವರು ಸುದ್ದಿ ಕೇಳಿ ಬಂತು. ಅಕ್ಕಪಕ್ಕ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. 10 ವರ್ಷ ಹಿಂದೆ ನಾನು ರಾಜಕೀಯದಲ್ಲಿ ಬರಬೇಕು ಅಂದಿದ್ರೆ ಇವತ್ತು MLA ಆಗಿಬಿಡ್ತಾ ಇದ್ದೆ. ಈಗ ಬರೋದು ಅವಶ್ಯಕತೆ ಇರಲಿಲ್ಲ. ಈಗಲೂ ನಂದು ಆ ಉದ್ದೇಶ ಇಲ್ಲ. ನಾನು ಎಲೆಕ್ಷನ್ ಒಳಗೆ ನಿಂತ್ಕೊತೀನಿ, ನಾನು ಈ ಸಿಸ್ಟಮನ್ನು ಚೇಂಜ್ ಮಾಡ್ತೀನಿ, ಇಂಡಿಪೆಂಡೆಂಟ್ ನಿಂತ್ಕೊತೀನಿ, ಬನ್ನಿ ವಗರ ಅದು ಇದು ಸಾಮಾನ್ಯ ಜನಗಳು ಭಾಷೆನೊಳಗೆ ಹೇಳ್ತಾರಲ್ಲ, ಆ ಭಾಷಣ ಮಾಡೋಕ್ಕೆ ನಾನು ಯಾರಿಗೂ ಕಲಿಸಲಿಲ್ಲ.
ಬಂದಾಗ ನಾವು ಒಂದು ಪ್ಲಾಟ್ಫಾರ್ಮ್ಗೆ ಬರೋಣ. ನಾವು ನಿಂತ್ಕೊಂಡಿರೋದು ಪ್ಲಾಟ್ಫಾರ್ಮ್ ಒಳಗೆ, ಜೀವನದಲ್ಲಿ ಟ್ರೈನೇ ಬರಲ್ಲ. ಅಂಥವ್ರಿಗೆ ಕೈ ಹಿಡ್ದು ನಾವೆಲ್ಲ ಒಗ್ಗಟ್ಟಾಗೋಣ. ನಾವು ಎಲ್ಲಿ ಹೋಗಬೇಕು ಆ ಟಿಕೆಟ್ ತಗೊಂಡು ನಾವು ನಮ್ಮ ಮನೆಗೆ ನಾವು ಹೋಗೋಣ ಅನ್ನೋದು ಈ ಚರ್ಚೆ ಮಾಡೋಕ್ಕೆ ಹಿಂದೂ ಮುಸಲ್ಮಾನ್ಗೆಲ್ಲ ಸೇರಿಸಿದ್ದೀನಿ. ये हमारा मुसलमानों का बंटवारा हो रहा है वो नहीं होना. जो अब ये इलेक्शन को खड़ी उनका कामयाबी होना और हमें भी उसमें मिलके सब भाई बहन सब मिलके एक होको सब साथ देना. मुस्लिम हिंदू सिख ईसाई सब अपने भाई बहन समझकर हम एक बनकर हम साथ देना. ये इकबाल भाई का साथ देना. ಇಕ್ಬಾಲ್ ಭಾई तो कैंडिडेट नहीं. ಇಕ್ಬಾಲ್ ಅವರು ನನಗೆ 30 ವರ್ಷದಿಂದ ನನಗೆ ಆತ್ಮೀಯ ಸ್ನೇಹಿತರು. ಅವರು ಈ ಥರ ಚಿಕ್ಕಪೇಟೆಗೆ ಒಂದು ಒಳ್ಳೆ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಸಭೆನ ಕರೆಸಿದ್ದಾರೆ. ಎಲ್ಲ ಲೀಡರ್ಗಳು ಬರ್ತಾರೆ, ಏನೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನಾವು ಒಂದು ಒಳ್ಳೆ ಲೀಡರ್ನ ಸೆಲೆಕ್ಟ್ ಮಾಡೋಣ ಅಂತ ಅವರು ಕರೆದಿದ್ದಾರೆ. ಎಲ್ಲರ ಹತ್ರನೂ ಒಪಿನಿಯನ್ ಕೇಳಿ ಒಂದು ಒಳ್ಳೆ ಲೀಡರ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದೀವಿ. ಅದೇ ಥರ ಅದು ಸೆಲೆಕ್ಟ್ ಮಾಡ್ತಾರೆ. ಎಲ್ಲ ಜನ ಸೇರಿ ಒಳ್ಳೆ ಲೀಡರ್ನ ಸೆಲೆಕ್ಟ್ ಮಾಡ್ಬೋದು ಅಂತ ನನಗೆ ಅಂದ್ಕೊಂಡು ಬಂದಿದ್ದೀನಿ. ಒಳ್ಳೆಯದಾಗ್ಬೋದು.